ಧ್ಯಾನದಲ್ಲಿ ಮುಂದುವರಿಯಬೇಕಾದ್ರೆ ಮನಸ್ಸನ್ನ ಒಂದು ಕಡೆ ನಿಲ್ಲಿಸೋದು ಅಗತ್ಯ ಅಂತ ಶ್ರೀರಾಮಕೃಷ್ಣರು ಒತ್ತಿ ಒತ್ತಿ ಹೇಳ್ತಿದ್ರು. ಆದರೆ ಆ ಏಕಾಗ್ರತೆ ಸಾಧಿಸೋದಾದ್ರೂ ಹೇಗೆ? ಅದನ್ನ ಒಬ್ಬ ಮೀನು ಹಿಡಿಯೋನ ಉದಾಹರಣೆ ತಗೊಂಡು ಹೀಗೆ ಹೇಳ್ತಾರೆ. ಒಬ್ಬ ಒಂದು ಊರಿಗೆ ಬರ್ತಾನೆ. ಅಲ್ಲಿ ತನಗೆ ಬೇಕಾದವರೊಬ್ಬರ ವಿಳಾಸನ ಎಲ್ಲರ ಹತ್ರ ಕೇಳ್ತಾನೆ, ಯಾರೂ ಹೇಳೋದಿಲ್ಲ. ಅಲ್ಲೇ ಮೀನು ಹಿಡಿತಾ ಕೂತಿದ್ದ ಬೆಸ್ತನನ್ನ ಕೇಳೋಕೆ ಅಂತ ಹೋಗ್ತಾರೆ. ಯಜಮಾನ್ರೆ, ಇಲ್ಲಿ ಮಹಾಬಲೇಶ್ವರ ಇವ್ರ ಮನೆ ಗೊತ್ತಿಲ್ವಾ ನಿಮ್ಗೆ? ಏನಪ್ಪ, ಇಲ್ಲಿ ಮಹಾಬಲೇಶ್ವರ ಸ್ವಾಮಿಗಳ ಮನೆ ಗೊತ್ತಿದ್ಯಾ? ಏನಪ್ಪಾ ಇದು, ಮಹಾಬಲೇಶ್ವರ ಸ್ವಾಮಿಗಳ ಮನೆ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ ಯಜಮಾನ್ರೆ? ರೇ ಸ್ವಾಮಿ ರೇ, ನಿಮ್ಗೆ ಅವ್ರು ಗೊತ್ತಿಲ್ವೇನ್ರಿ ಮನೆ ಅವ್ರದ್ದು? ಮಹಾಬಲೇಶ್ವರ ಸ್ವಾಮಿಗಳ ಮನೆ ಗೊತ್ತಿಲ್ವಾ ನಿಮ್ಗೆ? ಏನ್ರಿ ಒಂದ್ ಕೇಳಿದ್ರೆ ಒಂದ್ ಮನೆ ಅಡ್ರೆಸ್ ಹೇಳಕ್ ಬರೋದಿಲ್ಲ ನಿಮ್ಗೆ. ಸಿಕ್ತು ತಗೋ. ಸ್ವಾಮಿ ಸ್ವಾಮಿ ನಿಂತ್ಕೊಳ್ಳಿ. ಏನ್ ಸ್ವಾಮಿ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ ಸ್ವಾಮಿ. ಏನೆಯ ಹುಡುಗಾಟ ಆಡ್ತಾ ಇದೀಯ ನನ್ನ ಜೊತೆ? ನಾನು ಅಷ್ಟೊತ್ತಿಂದ ನಿನ್ನ ಹತ್ರ ಬಂದು ಆ ಮಹಾಬಲೇಶ್ವರ ಸ್ವಾಮಿಗಳ ಮನೆ ಎಲ್ಲಿ ಅಂತ ಕೇಳಿದೀನಿ. ನಾನು ಗಂಟ್ಲರ್ ಕೂಡ ಕೇಳಿದ್ರು ಕೂಡ ಮಾತಾಡದೆ ಒಂದ್ ಮಾತ್ರ ಇವಾಗ ಬಂದು ನನ್ನ ಜೊತೆ ಹುಡುಗಾಟ ಆಡ್ತಾ ಇದೀನಿ. ಏನೇ ಇದು? ತಪ್ಪು ತಿಳ್ಕೊಬೇಡಿ ಸ್ವಾಮಿ, ನಿಮ್ಗೆ ಅವಮಾನ ಮಾಡ್ಬೇಕು ಅಂತಲ್ಲ ಸ್ವಾಮಿ. ನೀವು ನನ್ನ ಪಕ್ಕದಲ್ಲಿ ಬಂದು ನಿಂತಾಗ ಬೆಂಡು ಮುಳುಗ್ತಾ ಇತ್ತು, ಗಾಣಕ್ಕೆ ಮೀನು ಹಿಡ್ಕತಾ ಇತ್ತು. ಆಗ ಬಲಕ್ ತಿರುಗ್ಬಿಟ್ಟಿದ್ರೆ ಸ್ವಾಮಿ, ಆ ಮೀನು ತಪ್ಸ್ಕೊಬಿಡ್ತಿತ್ತು. ಅದಕ್ಕೆ ಆ ಬೆಂಡ್ ಕಡೆನೇ ನೋಡ್ತಾ ಇದ್ದೆ. ತಪ್ಪು ತಿಳ್ಕೊಬೇಡಿ. ಯಾರ ಮನೆ ತೋರಿಸ್ಬೇಕು ಅಂತ ಹೇಳ್ತಾ ಇದ್ರಿ? ಮಹಾಬಲೇಶ್ವರ ಸ್ವಾಮಿ ಅವ್ರ ಮನೆ. ಓ, ಅದು ಚೆನ್ನಾಗಿ ಗೊತ್ತು ನನಗೆ. ಚೆನ್ನಾಗಿ ಸ್ವಾಮಿ, ಬರ್ತೀನಿ ಸ್ವಾಮಿ. ಏಕಾಗ್ರತೆಯಂತ ಗಹನವಾದ ವಿಚಾರನ ಒಬ್ಬ ಬೆಸ್ತ ಮೀನು ಹಿಡಿಯುವಂತ ಒಂದು ಚಿಕ್ಕ ಉದಾಹರಣೆಯೊಂದಿಗೆ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಪರಮಹಂಸರು. ಅವ್ರು ಹೇಳ್ತಾರೆ, ಧ್ಯಾನದ ಸಮಯದಲ್ಲಿ ಮನಸ್ಸು ಎಂಥ ಏಕಾಗ್ರತೆಯನ್ನು ಹೊಂದಿರುತ್ತದೆ ಅಂದರೆ ಆಗ ಏನನ್ನು ನೋಡೋಕ್ಕಾಗೋದಿಲ್ಲ, ಏನನ್ನು ಕೇಳೋಕ್ಕೂ ಆಗೋದಿಲ್ಲ. ಹಾವು ಮೈಮೇಲೆ ಹರಿದರೂ ಅದು ಗೊತ್ತಾಗಲ್ಲ ಅಂತ.